DWRCಗೆ DWMAಗೆ DWMAಗೆ ಕಾಗಿ ಹೋರಾಟ ಎಲ್ಲಿಯ ತನಕ 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 ಹೋರಾಟ ತನಕ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಕಾಗಿ ಹೋರಾಟ ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ DWRCಗೆ DWRCಗೆ DWMAಗೆ ಅಯ್ಯಯ್ಯೋ 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 ಏತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಕಾವೇರಿ DWMAಗೆ DWRCಗೆ DWRCಗೆ ಕಾವೇರಿ 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 ಎಲ್ಲಿಯ ತನಕ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಏತಕ್ಕಾಗಿ ಹೋರಾಟ ಕಾವೇರಿ ಅಯ್ಯಯ್ಯೋ 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 ಈ ದಿನ ಮಾನ್ಯ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿಗೆ ಒಂದು ಮಂಡ್ಯ ಜನಗಳು ಛತ್ರಿಗಳಲ್ಲ, ಒಂದು ನಮ್ಮ ತಾಯಿ ಕಾವೇರಿ ಏನಿದೆ ಅದನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ವಾಭಿಮಾನಿಗಳಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಸರ್ಕಾರಕ್ಕೆ. ಏನು ದಿನ ಏನು ಒಂದು ಸ್ವಲ್ಪ ನೀರು ಕೊಡಗಲ್ಲಿ ಜನ ಬಂದು ನಮ್ಮ ಕಟ್ಟೆಗೆ ತುಂಬುವಂಥ ಹಂತದಲ್ಲಿತ್ತು. ಈ ತಕ್ಷಣವಾಗಿ ಕಾವೇರಿಯವರು ನೀರನ್ನು ಕೇಳ್ತಾ ಇದ್ದಾರೆ. ಅದನ್ನ ನಮ್ಮ ಬೇಸಾಯಕ್ಕೂ ಇಲ್ಲ ಕುಡಿಯೋಕ್ಕೂ ಇಲ್ಲದೆ ನೀರು ಕೇಳ್ತಾ ಇರೋದು ತುಂಬ ವಿಪರ್ಯಾಸ ಸಂಗತಿ. ರಾಜ್ಯ ಸರ್ಕಾರ ಕಾವೇರಿ ನೀರು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ಹರಿಸೋಕ್ಕಾಗಲ್ಲ ಅಂಥೇಳಿ ಬಂಗಾರಪ್ಪ ಅಂತ ತಗೊಂಡಂಥ ನಿಲುವನ್ನು DK ಶಿವಕುಮಾರ್ ತಗೊಳ್ಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ರಾಜ್ಯ ಸರ್ಕಾರ ಏನು ಮಾಡ್ತಾ ಇರೋಂಥ ನಿಲುವು ನನ್ನ ಸಂಘಟನೆಗಳು ಮತ್ತು 7 ಕೋಟಿ ಕನ್ನಡಿಗರು ಕಾಯ್ತಾ ಕುಂತಿದ್ದೀವಿ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಮೊರೆ ಹೋಗಿ ಹೇಳಬೇಕು. ವಾಸ್ತವಸ್ಥಿತಿನ ಹೇಳಿ ಕರ್ನಾಟಕ ರೈತರನ್ನ ಮತ್ತು ಕನ್ನಡಿಗರನ್ನ ಮತ್ತು ಕುಡಿಯೋ ನೀರನ್ನ ಉಳಿಸ್ಕೊಡ್ಬೇಕು. ಇವತ್ತು ಏನು ಒಂದು CWMA ಮತ್ತು CWRC ಏನಿದೆ ಅವರು ನಮ್ಮ ಕರ್ನಾಟಕದ ವಿರುದ್ಧವಾಗಿ ಇವತ್ತು ದಿನ ಒಂದು ನೀರು ಬಿಡಬೇಕು, ಪ್ರತಿದಿನ 15 ದಿವಸ 15 ನೀರು ಹರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೆ ಹರಿಸೋಕ್ಕಾಗಲ್ಲ. ಏನಾದರೂ ಸಮಿತಿಗಳು ನಿರ್ಧಾರ ತಗೊಂಡಿದ್ದಾರೆ ಅದ್ರ ವಿರುದ್ಧವಾಗಿ ಆ ಸಮಿತಿಗಳಿಗೆ ಕಾವೇರಿ ತೀರದಲ್ಲಿ ಪಿಂಡ ಪ್ರದಾನ ಮಾಡೋ ಮುಖಾಂತರ ನಮ್ಮ ಭಾಗಕ್ಕೆ ಕನ್ನಡ ಜನತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.